ನಾವೆಲ್ಲರೂ ವಿಜಯೋತ್ಸವ ಆಚರಿಸ್ತೀವಿ. ಯಾಕೆ ವಿಜಯೋತ್ಸವ ಆಚರಿಸ್ತೀವಿ ಅಂದ್ರೆ ನಾವು ಕೆಲಸ ಮಾಡೀವಿ ಅಥವಾ ಗೆದ್ದೀವಿ. ಸ್ಟ್ರೈಕ್ ಯಾರು ಮಾಡ್ತಾರ, ಸತ್ಯಾಗ್ರಹ ಯಾರು ಮಾಡ್ತಾರ ಅಂದ್ರೆ ಬೇರೆ ಸಂಜೆ ನಿಂತು ಯಾರು ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದು ನನ್ನಿಂದ ಆಯ್ತು ಅಂತಕ್ಕಂಥ ಹೆಸರು ಪಡ್ಕೋಬೇಕಂತ ಏನು ದುರುದ್ದೇಶ ಇರ್ತದ, ಅವರು ಮಾತ್ರ ಸ್ಟ್ರೈಕ್ ಮಾಡಕ್ಕೆ ಯೋಗ್ಯರಾರ. ಇದನ್ನ ನಾವು ಬಿಜೆಪಿ ಅವರಿಗೆ ಮೊದಲ ಈ ಅಭಿವೃದ್ಧಿ ಕೆಲಸ ಕಾರ್ಯಗತದಲ್ಲಿದ್ದು ಸುಮಾರು 14.5 ಕಿಲೋಮೀಟರ್ ರಸ್ತೆ, 7.5 ಕಿಲೋಮೀಟರ್ ಅಗಲಾದಂತ ರಸ್ತೆಯನ್ನ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಆರ್ಡರ್ ಕಾಪಿಯನ್ನು ನೋಡಿ ಇಲ್ಲೇನು ಸ್ಟ್ರೈಕ್ ಮಾಡ್ಲಿಕ್ಕತ್ತಿರಲ್ಲ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾವೆಲ್ಲ ಬಿಜೆಪಿ ಮುಖಂಡರಿಗೂ ಕಾರ್ಯಕರ್ತರಿಗೂ ಇಲ್ಲೇನ ಸತ್ಯಾಗ್ರಹದಲ್ಲಿ ಭಾಗವಹಿಸಕ್ಕಂತ ತಮ್ಮೆಲ್ಲರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ಭಾಗದಲ್ಲಿ ರೈತರು ಯಾರ ಈ ರಸ್ತೆದ ಮೇಲೆ ತಿರುಗಾಡೋರು ಬಹಳ ಮಂದಿ ಇಲ್ಲ, ಎಲ್ಲರೂ ಹೊಲದಾಗ ತಿರುಗಾಡೋರ, ಗುದ್ಲಿ ಸಲಕ್ಕೆ ಹಿಡ್ಕೊಂಡು ನೀರು ಕಟ್ಟೋರ, ಅವ್ರಿಗೆ ಅನುಕೂಲ ಮಾಡೋ ಸಂಬಂಧ ಸ್ಟ್ರೈಕ್ ಮಾಡ್ರಿ. ಇವತ್ತು ಮಳೆ ಹತ್ತಿ ತೊಗರಿ ಬೆಳೆ ಹಾಳಾಗ್ಯಾವ, ಅದ್ರ ಸಂಬಂಧ ಸ್ಟ್ರೈಕ್ ಮಾಡಿ ಪರಿಹಾರ ಇಸ್ಕೊಡಿ. ಸರ್ಕಾರ ಬಂದದ ಪರಿಹಾರ ಕೊಡ್ತೀವಿ ನಾವು ನಮ್ಮ ಸರ್ಕಾರಕ್ಕೆ ಕೇಳಿ. ಅದು ಬಿಟ್ಟು ಆಗಿದ್ದ ಕೆಲಸಕ್ಕೆ ನೀವು ಮಾಡೋದು ತಪ್ಪು ಅನಿಸ್ತದೆ. ಇದು ನಿಮ್ಮ ಚಟ ಕಾಯಂ ಇದೆ, ಅದಕ್ಕೆ ನಾವು ತಿಳ್ಕೊಬೇಕಾಗ್ತದ ಅಂತಕ್ಕಂಥ ಈ ವೇದಿಕೆ ಮುಖಾಂತರ ಹೇಳ್ತಾ ಇನ್ನೂ 10 ಹಲವಾರು ಕಾಮಗಾರಿ ಅವ ಈ ಅಶೋಕಣ್ಣ ಮನುಗೂಳಿಯವರು ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಒಂದು ನಿಮಗೆ ಬಿಡಿಸಿ ಹೇಳ್ಬೇಕಂದ್ರೆ ಇವತ್ತ ಇಲ್ಲಿ ಗೋಲಿಗೇರಿ ಒಳಗ KV ಆಗಿರ್ಬೋದು, ಅಲ್ಲಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಗೋಲಗೇರಿಯಲ್ಲಿ ಹಾಸ್ಟೆಲ್ ಆಗಿರ್ಬೋದು, ಅಲ್ಲಿಂದ ರಸ್ತೆಗಳು CC ರಸ್ತೆ ಆಗಿರ್ಬೋದು. ಇವತ್ತ ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಅಷ್ಟೇ ಅರ್ರಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಮಾನ್ಯ ಬಿಜೆಪಿನೇ ಇಲ್ಲಿ ನಮ್ಮಲ್ಲಿ 16 ವರ್ಷ ಆಗ್ಯದ. ನೀವು ಬಂದಿದ್ದೆ ಬಿಜೆಪಿ ಇಲ್ಲ, ನಿಮ್ಗೆ ಮೊದಲು ಇಲ್ಲಿ ಬಿಜೆಪಿ ಹಾಳಿ ಹೋಗ್ಯದ. ಆಗಲೂ ನೀವೇನು ಮಾಡಿಲ್ಲ. ನೀವು ಮಾಡಿರಿ 12 ವರ್ಷ. ನೀವು ಮಾಡಿರಿ 12 ವರ್ಷ ಒಂದು ಟಿಪ್ಪು ಸುಲ್ತಾನ್ ಸರ್ಕಾರದಿಂದ ಬಜಾರ್ ತನ ಕೂಡು ರಸ್ತೆ ಮಾಡ್ಲಕ್ಕ ಆಗಿಲ್ಲ. ಮಾನ್ಯ ಬಿಜೆಪಿ ಶಾಸಕರು ಅಧಿಕಾರ ಇದ್ದಾಗೆ ಬಂದು ಸತ್ಯಾಗ್ರಹ ಕೂತೀರಿ. ನೀವು ಅಧಿಕಾರ ಇದ್ದಾಗೂ ಸತ್ಯಾಗ್ರಹ ಮಾಡ್ತೀರಿ, ಅಧಿಕಾರ ಇರ್ಲಾದೂ ಸತ್ಯಾಗ್ರಹ ಮಾಡ್ತೀರಿ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳೇನು? ಇದನ್ನು ಮೊದಲು ನೀವು ಉತ್ತರ ಕೊಡಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಸತ್ಯಾಗ್ರಹ ಮಾಡುವುದ್ರೆ ನಿಮ್ಗೆ ಕರ್ತವ್ಯ ಅದ, ಮಾಡ್ರಿ. ಅಧಿಕಾರ ಮಾಡಬೇಡ್ರಿ. ನಿಮಗೆ ಅಧಿಕಾರ ಮಾಡಿನೂ ನೀವು ಸತ್ಯಾಗ್ರಹ ಮಾಡ್ತೀರಿ ಅಂದ್ರೆ ನಿಮಗೆ ಅಧಿಕಾರ ಮಾಡೋ ಯೋಗ್ಯತೆ ಇಲ್ಲ ಅಂತ ಜನ ತಿಳ್ಕೊಂಡ್ಬಿಟ್ಟಾರೆ. ನೀವು ಸತ್ಯಾಗ್ರಹಕ್ಕೆ ಸೀಮಿತ. ಇವತ್ತು ಅದು ನೆನಗುದಿ ಬಿದ್ದಿತ್ತದು. ಟಿಪ್ಪು ಸುಲ್ತಾನ್ ಸರ್ಕಾರದಿಂದ ಬಜಾರ್ಗೆ ಹೋಗೋ ರಸ್ತೆ ನೆನಗುದಿ ಬಿದ್ದಿತ್ತು. ಇವತ್ತು ಇಡೀ ನಮ್ಮ ಊರ್ ಜನ ಸ್ಟ್ರೈಕ್ ಮಾಡಿದ್ರು. ಅವತ್ತು ಇದೇ ಶಾಸಕರು ಬಂದು ಹೋಗ್ಯಾರ ಅಷ್ಟೇ. ಅಶೋಕ್ ಮನುಗಳವ್ರು ಬಂದಿಲ್ಲ ಆ ಜಾಗಕ್ಕೆ, ಆದ್ರೆ ಕೆಲಸ ಮಾಡಿ ತೋರಿಸ್ಯಾರ. ಇದು ಯಾರ್ದು ತಾಕತ್ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ್ದು, ಮನುಗಳವ್ರು ಮನಿತಂದು. ಅದೇ ರೀತಿಯಾಗಿ ನಮ್ಮ ಭಾಗದ ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಾಗಿರ್ಬೋದು, ಶ್ರೀಮಂತ ಹೆಣ್ಣು ಮಕ್ಕಳಾಗಿರ್ಬೋದು, ಇವತ್ತು ಜೂನಿಯರ್ ಕಾಲೇಜ್, ಸರ್ಕಾರಿ ಜೂನಿಯರ್ ಕಾಲೇಜ್ ಇಲ್ಲ ನಮ್ಮೂರಿಗೆ. ಒಂದು ಪದವಿ ಪೂರ್ವ ಡಿಗ್ರಿ ಕಾಲೇಜ್ ಇಲ್ಲ. ಯಾಕಂದ್ರೆ ನಮ್ಮೂರಿನ ಹೆಣ್ಮಕ್ಳು PUC ಪಾಸ್ ಆದ್ರು ಅಥವಾ SLC ಪಾಸ್ ಆದ್ರು ಅಂದ್ರೆ ಸಿಂದಗಿಗೆ ಹೋಗ್ಬೇಕು. ಸಿಂದಗಿಗೆ ಹೋಗಿ ನಾವು ರೂಮ್ ಹಿಡಿದು ನಮ್ಮ ಹೆಣ್ಮಕ್ಳಿಗೆ ಕಳ್ಸಲಕ್ಕೆ ನಾವು ತಯಾರಿಲ್ಲ. ಇಲ್ಲೇ ಊರಾಗಿದ್ರೆ ನಾವು ಹೆಣ್ಮಕ್ಳಿಗೆ ಸಾಲಿ ಕಲಿಸ್ತೀವಿ ಅಂತ ಎಷ್ಟೋ ವಿದ್ಯಾವಂತ ಮಹಿಳೆಯರು ಇವತ್ತ ಸಾಲಿ ಕಲ್ಯಾಣದ ಇಲ್ಲೇ ಊರಾಗ ಕೂಲಿ ಮಾಡ್ಕೊಂಡು ತಿಲ್ಲಕತ್ತಾರ. ಅಂಥದ್ರ ಬಗ್ಗೆ ಸ್ಟ್ರೈಕ್ ಮಾಡ್ರಿ. ಅದು ಬಿಟ್ಟು ಇಲ್ಲಿ ಕೆಲಸ ಸ್ಯಾಂಕ್ಷನ್ ಆಗದ ಕೆಲಸಕ್ಕೆ ನೀವು ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ನಾವು ಇದು ಜನ ಒಪ್ಪುದಿಲ್ಲ. ಭಾಳ ನೀವು ಏನೋ ತಿಳ್ಕೊಂಡಿರಿ, ಒಂದು ಜನ ಹಂಗ್ ಮಾಡೋಣ ಜನ ಇದು ಮಾಡ್ತಾರತ್ತ, ಅದಕ್ಕೆ ಜನ ಯಾವತ್ತೂ ಒಪ್ಪಲ್ಲ. ಅಲ್ಲಿಂದ ಇನ್ನೊಂದು ಹೇಳ್ತೀನಿ. ಈ 5 ವರ್ಷದೊಳಗ ಗ್ರಾಮ ಪಂಚಾಯತಿ ನಿಮ್ಮ ಬಿಜೆಪಿ ಸುಪರ್ದಿಯೊಳಗೆ ಅದ. ಅದ್ರಾಗ 10 ಅಂತೇಳಿ ಕಾಂಗ್ರೆಸ್ದಾಗಲ್ಲ. ಉಳಿದ 4 ವರ್ಷ ಬಿಜೆಪಿ ಒಳಗೆ ಅದ. ನೀವು ನಿಜವಾಗಿನೂ ಹೋರಾಟಗಾರರಿದ್ರಿ, ಜನಪರ ಕಾಳಜಿ ಉಳ್ಳೋರಿದ್ರಿ ಅಂದ್ರೆ ಈ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ನೀವು ಸಾರ್ವಜನಿಕರಿಗೆ ತಿಳಿಪಡಿಸ್ರಿ. ಇವತ್ತು ನಿಮ್ಮ ಊರಾಗ ಇಲ್ಲೇನು ಮಂಡಳ ಅಧ್ಯಕ್ಷರು ನಮ್ಮ ಭಾಗದವ್ರು ಇರಿ. ನಿಮ್ಮ ಊರಾಗೆ ನೀವು ಸುಮಾರು 15 ವರ್ಷ ಅಧಿಕಾರ ಮಾಡಿರಿ. ನಿಮ್ಮ ಊರಾಗ 1 ಕೋಟಿ 2 ಲಕ್ಷ ರೂಪಾಯಿ CC ರಸ್ತೆ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದ. ಅಲ್ಲಿಂದ ಅಪ್ಪಣ್ಣದೇವ್ರ ಗುಡಿ ನಿರ್ಮಾಣ ಆದ್ರೂ ಈ ಸದ್ ಮತ್ತೊಂದು ಹೋಗಿ ನೋಡ್ರಿ, ಅಲ್ಲೇ ಬಂದಿರಿ ಎಲ್ಲರೂ, ಈ ತಾಲೂಕಿನಿಂದ ಬಂದಿರಿ, ಎಲ್ಲರೂ ಬಂದಿರಿ. ಈಗ ಮರಗಮ್ಮನ ಗುಡಿ ಒಂದು ಪ್ರಗತಿ ಒಳಗಾದ, ಹೋಗಿ ನೋಡ್ತಿದ್ರೆ ಆಯ್ತು, ಹೋಗಿ ನೋಡಿ ಬರ್ಲಕ್ಕ ನಮ್ಮದೇನು ಅಡ್ಡಿ ಇಲ್ಲ. ನೋಡಿ ಬರ್ರಿ, ಫೈನಲ್ ಆಗ್ಯದ. ಇನ್ನು ಉದ್ಘಾಟನೆ ಮಾಡ್ತೀವಿ, ಮತ್ತೆ ಬೇರೆ ನಾವು ಮಾಡೋರಿಗೆ ಮಾಡ್ತೀವಿ. ನೀವು ಹೋಗಿ ನೋಡಿ ಬರ್ರಿ. ಅದಕ್ಕೊಂದು ಏನಾರ ಸ್ಟ್ರೈಕ್ ಮಾಡ್ರಿ. ಆದ್ರೆ ಉದ್ಘಾಟನೆ ಮಾಡೋಕ್ಕಿಂತ ಮೊದಲು ಯಾಕೆ ಹೇಳ್ತೀನಿ ನಿಮಗಂದ್ರ ಜನಪರ ನೀವು ಈ ಸದ್ದ ಇನ್ನೊಂದು ಹೇಳ್ತೀನಿ ನಿಮಗೆ, ನೀವು ಸ್ಟ್ರೈಕ್ ಮಾಡೋರಿಗೆ ನೀವು ಸ್ಟ್ರೈಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ
ಈಗ ಹೆಂಗಿದ್ರು ಒಬ್ಬ ಉತ್ಸಾಹಿ ಯುವಕ ನಮ್ಮ ಅಶೋಕ್ ಮನುಗೂಳಿ ಅವರು ಉತ್ಸಾಹಿ ಯುವಕರ ಕೆಲಸ ಮಾಡಂಗಾರ ಹುಡುಕ್ಯಾಡ ಅನುದಾನ ತರಂಗಾರ ಅಂಥವು ಯಾವ ಹಾಲದ ಕೆಲಸ ಮಾಡ್ಕೋರಿ ಸಾರ್ವಜನಿಕವಾಗಿ. ಅದು ಬಿಟ್ಟು ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಅವ್ರ ಮನೆಗೆ ಹೋಗ್ತೀರಿ, ಸಾರ್ವಜನಿಕ ಕೆಲಸಕ್ಕೆ ನೀವು ಇಲ್ಲಿ ಹೋರಾಟ ಮಾಡ್ತೀರಿ ಅಂದ್ರೆ ಇದನ್ನ ನಾವು ಧಿಕ್ಕಾರ ಮಾಡ್ತೀವಿ. ವೈಯಕ್ತಿಕ ಕೆಲಸಕ್ಕೆ ಹೋಗ್ಬೇಡ್ರಿ, ವೈಯಕ್ತಿಕ ಕೆಲಸಕ್ಕೆ ಅವ್ರ ಮನೆಗೆ ಹೋಗ್ತೀರಿ, ನೀವು ಸಾರ್ವಜನಿಕ ಕೆಲಸಕ್ಕೆ ಯಾಕೆ ಹೋಗುದಿಲ್ಲ ಅವ್ರ ಮನೆಗೆ? ಅದನ್ನ ನೀವು ಯಾರು ಸಂಬಂಧಪಟ್ಟವ್ರು ಯಾರು ತಿಳ್ಕೊಳ್ಳಲಕ್ಕ ಅವರು. ಆದ್ರೆ ವೈಯಕ್ತಿಕ ಯಾಕೆ ಹೋಗ್ತೀರಿ, ಸಾರ್ವಜನಿಕಕ್ಕೆ ಯಾಕೆ ಹೋಗುದಿಲ್ಲ? ನೀವು ವೈಯಕ್ತಿಕ ಹೋದಂಗೆ ಸಾರ್ವಜನಿಕರು ಮನ್ಗಳವ್ರ ಮೇಲೆ ಹೋರಿ, ಅವ್ರು ಕೆಲಸ ಮಾಡಿ ತೋರಿಸ್ತಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಕೈ ಎತ್ತಿ ಹೇಳ್ತೀನಿ. ಈ ಸಾಧ್ಯ ಇದು ರೋಡ 30 ಕೋಟಿ ರೂಪಾಯಿ ರೋಡ, ಇನ್ನು 1 ತಿಂಗಳ ಗುದ್ದಿ ಪೂಜೆ ಮಾಡಿಸೇ ತೀರ್ತೀವಿ, ಅದು ನಮ್ಮ ಶಾಸಕರೇ ಮಾಡ್ತಾರ, ನಾವು ಮಾಡಿಸೇ ತೀರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಎಲ್ಲ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿದ್ರು ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೂ ಊರಿನ ರೈತ ಬಾಂಧವರಿಗೂ ವಂದನೆಗಳು ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.